ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಸೀರೆ ಉಡಿಸ್ಬೇಕಾದ್ರೆ ಅಲಂಕಾರ ಮಾಡಬೇಕಾದ್ರೆ ಯಾವ ರೀತಿ ತುಂಬ ಸಿಂಪಲ್ಲಾಗಿ ನಾವು ಸೀರೆಯಿಂದ ನೆರಿಗೆಗಳ್ನ ಮಾಡ್ಬೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ಚಾಪೆ ಹಾಸ್ಕೊಂಬಿಟ್ಟು ನಾನು ಈ ರೀತಿ ಸೀರೆನೆಲ್ಲನ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಈ ಥರ ಬಿಡಿಸ್ಕೊಳೋದ್ರಿಂದ ನಾವು ಒಬ್ಬೊಬ್ಬರೇ ನೆರಿಗೆಗಳ್ನ ಮಾಡ್ತಾ ಇರ್ತೀವಲ್ಲ, ಅವಾಗೆಲ್ಲನ ಸೀರೆ ಎಲ್ಲ ಇಟ್ಕೊಳೋದಿಲ್ಲ. ಹಾಗಾಗಿ ನಾನು ಸೀರೆನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಕಡೆ ಸೈಡಿಗೆ ಮುಂದಕ್ಕೆ ಹಾಕ್ಕೊಂಡು ಆಮೇಲೆ ಎರಡೂ ಕೈಯಿಂದ ನೋಡಿ ಈ ರೀತಿ ನೆರಿಗೆಗಳ್ನ ಹಾಕ್ಕೊತಾ ಇದ್ದೀನಿ. ಎರಡು ಕೈ ಇರುತ್ತಲ್ವ, ಆ ಬಾರ್ಡ್ರನ್ನ ತಗೊಂಡು ನೋಡಿ ಈ ರೀತಿ ನೆರಿಗೆಗಳ್ನ ನಾವು ಡೈಲಿ ಸೀರೆ ಉಟ್ಕೊಬೇಕಾದ್ರೆ ಎಷ್ಟು ದೊಡ್ಡದಾಗಿ ನೆರಿಗೆಗಳ್ನ ಹಾಕ್ಕೊತೀವೋ ಅಷ್ಟು ದೊಡ್ಡದಾಗಿ ನೆರಿಗೆಗಳ್ನ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳೋದು. ನಮ್ಗೆ ಎಷ್ಟು ಬೇಕಷ್ಟು ಮೊದಲೇ ನಾವು ತಾಯಿಗೆ ಎಷ್ಟು ಬೇಕಷ್ಟು ನೆರಿಗೆಗಳು ಬೇಕಾಗುತ್ತಲ್ಲ ಅಷ್ಟು ನೋಡಿಕೊಂಡು ನಾನು ಒಂದು ಅರ್ಧಕ್ಕಿಂತ ಜಾಸ್ತಿ ಸೀರೆನ ನಾನು ನೆರಿಗೆಗಳ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಇಷ್ಟು ಒಂದೇ ಸಲ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 5-6 ನೆರಿಗೆಗಳ್ನ ಮಾಡಿಕೊಂಡು ಆಮೇಲೆ ಬಟ್ಟೆ ಪಿನ್ನು ಇಲ್ಲ ಅಂತಂದರೆ ಬಟ್ಟೆ ಕ್ಲಿಪ್ ಇರುತ್ತಲ್ಲ ಅದು ಹಾಕ್ಕೊಂಡು ಮತ್ತೆ ನೆರಿಗೆಗಳ್ನ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡಾದಮೇಲೆ ಬಾರ್ಡ್ರ್ ಇರುತ್ತಲ್ವ, ಬಾರ್ಡ್ರ್ ತುದಿಯಲ್ಲಿ ನಾವು ಮತ್ತೆ ಸೀರೆನ ಜೋಡಿಸ್ಕೊಬೇಕಾಗುತ್ತೆ. ಈ ರೀತಿ ಜೋಡಿಸ್ಕೊಳೋದ್ರಿಂದ ತುಂಬ ಸೀರೆಯ ನೆರಿಗೆಗಳು ಒಂದೇ ಸಮನಾಗಿ ಬರ್ತವೆ. ನೋಡಿ, ಆ ಬಾರ್ಡ್ರ್ ತುದಿ ಇರುತ್ತಲ್ವ ಅದನ್ನು ನಾನು ಹಿಡ್ಕೊಂಡು ಎಲ್ಲ ನೀಟಾಗಿ ಆ ಕಲ್ಲರ್ ಇರುತ್ತಲ್ಲ ಅದೇ ಕಲ್ಲರಲ್ಲಿ ನಾವು ಈ ಥರ ನೆರಿಗೆಗಳ್ನ ಮಾಡಿಕೊಂಡು ಬಟ್ಟೆ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪಿಂದ ನಾವು ಈ ರೀತಿ ಜೋಡಿಸ್ಕೊಂಡಾದಮೇಲೆ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಎರಡೂ ಕಡೆ ಇದೇ ರೀತಿ ಮಾಡ್ಕೊಳೋದು. ನೋಡಿ, ಎರಡು ಬಾರ್ಡ್ರೂ ಒಂದೇ ಸಮನಾಗಿದೆ ಆ ಥರ ತೊಗೊಳೋದು. ಆದಷ್ಟು ಹಬ್ಬದ ದಿವಸ ನಾವು ಸೀರೆನ ದೇವಿಗೆ ಉಡಿಸ್ಬೇಕಾದ್ರೆ ಈ ರೀತಿ ತೊಗೊಂಡ್ರೆ ತುಂಬ ನೆರಿಗೆಗಳು ಎರಡೂ ಕಡೆಯಿಂದಲೂ ನಾವು ನೆರಿಗೆಗಳ್ನ ಹಾಕೊಬೋದು. ಇಲ್ಲಾಂತಂದರೆ ಒಂದು ಮೇಲ್ಗಡೆ ಬಾರ್ಡ್ರು ಚಿಕ್ಕದಾಗಿದ್ದು ಕೆಳಗಡೆ ಬಾರ್ಡ್ರು ದೊಡ್ಡದಿದ್ದರೆ ಸೀರೆಯ ಬಾರ್ಡ್ರುಗಳು, ಆವಾಗ ಎರಡು ಕಡೆ ನೆರಿಗೆಗಳ್ನು ಮಾಡೋದಕ್ಕಾಗೋದಿಲ್ಲ, ಒಂದು ಕಡೆ ಮಾತ್ರ ಮಾಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ನೀಟಾಗಿ ಎಲ್ಲ ಜೋಡಿಸ್ಕೊಂಡಾದಮೇಲೆ ನಾನು ಬಟ್ಟೆ ಕ್ಲಿಬ್ಬಿನಿಂದ ಮತ್ತು ಅದನ್ನು ಟೈಟಾಗಿ ಆ ಕಡೆ ಈ ಕಡೆ ಜರುಗ್ದಾಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯದಲ್ಲಿ ಸೀರೆನ ನೀಟಾಗಿ ಒಂದು ಕಡೆ ಎಳೆದ್ಬಿಟ್ಟು ಮತ್ತು ಎಲ್ಲ ನೆರಿಗೆಗಳ್ನು ಒಂದು ಬಿಡದಾಗೆ ಜೋಡಿಸ್ಕೊಂಡು ಮತ್ತು ಕ್ಲಿಬ್ಬಿಂದ ಅಥವಾ ಬಟ್ಟೆ ಪಿನ್ನಿಂದ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಮಧ್ಯದಲ್ಲಿ ಮಾಡ್ಕೊಳೋದು. ನಿಮಗೆ ಅಭ್ಯಾಸ ಇದ್ದರೆ 3 ಮಾಡಿಕೊಂಡ್ರೆ ಸಾಕು. ಇಲ್ಲ ಅಂತಂದರೆ ಮತ್ತೆ ಮಧ್ಯದಲ್ಲಿ ನೀವು ಇನ್ನು 2 ಕ್ಲಿಪ್ಗಳನ್ನ ಮತ್ತೆ ನೆರಿಗೆಗಳ್ನೆಲ್ಲ ಜೋಡಿಸ್ಕೊಂಡು ಮಾಡ್ಕೊಳೋದ್ರಿಂದ ಒಂದು ಸ್ವಲ್ಪನೂ ಜರುಗೋದಿಲ್ಲ. ಕ್ಲಿಪ್ ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪನಾದ್ರು ಜರುಗುತ್ತೆ ಅಂತ ಅನಿಸಿದ್ರೆ ನೀವು ಬಟ್ಟೆ ಪಿನ್ನಿಂದ ನೀವು ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಹೊಸದಾಗಿ ಕಲಿಯೋರು, ಹೊಸದಾಗಿ ಸೀರೆ ಉಡಿಸೋರು ಒಂದು 5 ಕಡೆ ಈ ರೀತಿ ಮಾಡಿಕೊಂಡ್ರೆ ಒಂದು ಸ್ವಲ್ಪನೂ ಸೀರೆಯಲ್ಲಿ ನಾವು ಹಾಕಿರೋಂಥ ನೆರಿಗೆಗಳು ಜರುಗೋದಿಲ್ಲ. ಈಗ ಒಂದು ಮುಕ್ಕಾಲು ಭಾಗ ನೆರಿಗೆಗಳ್ನ ಮಾಡ್ಕೊಂಡಿದ್ದಾಯಿತು. ಈಗ ಸೆರಗಿದಿರುತ್ತಲ್ವ, ಸೆರಗನ್ನು ನಾವು ಡೈಲಿ ಯಾವ ಥರ ಸೆರಗಲ್ಲಿ ನೆರಿಗೆಗಳ್ನ ಮಾಡ್ಕೊತೀವೋ ಸೇಮ್ ಅದೇ ರೀತಿ ಅಷ್ಟೇ ಅಗಲದಾಗ ಮಾಡ್ಕೊಬೋದು. ನೋಡಿ, ಈ ರೀತಿ ಮಾಡ್ಕೊಬೋದು. ಒಂದು ಸಲ 2 ಸಲ ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಳೋದ್ರೊಳಗೆ ಒಂದು 2-3 ಸಲ ಉಡ್ಸೋದ್ರೊಳಗೆ ಆರಾಮಾಗಿ ನಾವು ಉಡಿಸ್ಕೊಬೋದು. ನಾವು ಮೊದಲೇ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರಿಂದ ಬೇಗನೆ ಆಗುತ್ತೆ. ನೋಡಿ, ಈ ರೀತಿ ನೆರಿಗೆಗಳ್ನೆಲ್ಲ ಮತ್ತೆ ಜೋಡಿಸ್ಕೊಂಡಾದಮೇಲೆ ನಾವು ಬಟ್ಟೆ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪಿಂದ ಲಾಕ್ ಮಾಡ್ಕೊಬೇಕಾಗುತ್ತೆ. ಹೀಗೆ ಒಂದು 2-3 ಪಿನ್ನುಗಳ್ನ ಇಲ್ಲ ಕ್ಲಿಪ್ಗಳ್ನ ಹಾಕ್ಕೊಂಡ್ರೆ ನೀಟಾಗಿ ಒಂದು ನೆರಿಗೆನೂ ಜರುಗೋದಿಲ್ಲ. ಇಷ್ಟೇ ಸಿಂಪಲ್ಲು ನಾವು ಮಾಡ್ಕೊಳೋದು. ಆರಾಮಾಗಿ ಮಾಡಿ ಈ ಥರ 3 ದಿವಸ ಮುಂಚೆ ಇಲ್ಲ 4 ದಿವಸ ಮುಂಚೆ, ವಾರದ ಮುಂಚೆ ಮಾಡಿಟ್ಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಆರಾಮಾಗಿ ನಾವು ಅವತ್ತು ದೇವಿಯ ಅಲಂಕಾರ ಮಾಡೋನಾಗ ತುಂಬಾ ಈಸಿ ಆಗುತ್ತೆ. ಮಿನಿಮಮ್ 1 ಅವರ್ ಆದರೂ ನಮ್ಗೆ ಟೈಮ್ ಉಳಿದ್ಬಿಡುತ್ತೆ. ನೋಡಿ, ಒಂದು 3 ಪಿನ್ ಮಾಡ್ಕೊಂಬಿಟ್ರೆ ಸಾಕು. ಮಧ್ಯದಲ್ಲಿ ಒಂದು 2 ಮೊಳ ಇರುತ್ತಲ್ವ ಸೀರೆ, ನೋಡಿ ಸೆರಗಿಂದು ಮತ್ತು ನಾವು ಆವಾಗಲೇ ಮಾಡ್ಕೊಂಡಿದ್ವಲ್ಲ ಆ ಪಿನ್ನು ಎರಡೂ ಸೇರಿ ಮಧ್ಯದಲ್ಲಿ ಒಂದು 2 ಮೊಳ ಸೀರೆ ಉಳಿದಿರುತ್ತೆ. ಅದು ಬೇಕಾಗುತ್ತೆ. ಹಿಂದೆ ನಾವು ದೇವಿಗೆ ಸೆರಗು ತೊಗೊತೀವಲ್ಲ ಆವಾಗ ಬೇಕಾಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಹಾಗೇ ಬಿಡಬೇಕಾಗುತ್ತೆ. ಈಗ ನೋಡಿ, ಈ ರೀತಿ ಜೋಡಿಸ್ಕೊಳೋದು. ಈಗ ಜೋಡಿಸ್ಕೊಂಡು ಅಲ್ಲೇ ಒಂದು ನಾವೇನಾದ್ರೂ ಒಂದು ದಾರ ಕಟ್ಕೊಬೋದು. ಇಲ್ಲಾಂತಂದರೆ 2 ಸೇರಿ ನೋಡಿ, ಈಗ ನಾನು ದಾರ ಕಟ್ಕೊತಾ ಇದ್ದೀನಿ, ಆಗಬೇಕಾದ್ರೂ ಕಟ್ಕೊಬೋದು. ನಾವು ಮೊದಲೇ ನೆರಿಗೆಗಳ್ನ ಹಾಕಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಸಮ ಮಾಡ್ಕೊಬೇಕಾಗುತ್ತೆ. ಸಮ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಸೀರೆನ ಅದ್ರ ಮೇಲುಗಡೆ ನೆರಿಗೆಯ ಮೇಲ್ಭಾಗದಲ್ಲಿ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಈಗ ಸೆರಗಿರುತ್ತಲ್ಲ ಸೆರಗನ್ನು ಈ ರೀತಿ ಹಾಕ್ಕೊಬೇಕಾಗುತ್ತೆ. ಸೆರಗನ್ನು ಕಟ್ಟಿಬಿಟ್ಟು ಬೇಕಾದ್ರೆ ಹಾಗೇ ಇಟ್ಕೊಬೋದು. ಇಲ್ಲಾಂತಂದರೆ ಒಂದೇ ದಾರದಲ್ಲಿ ಕಟ್ಟಬೇಕು ಅಂತಂದರೆ ಈ ಥರ ಕಟ್ಕೊಬೋದು. ನೋಡಿ, ಎಷ್ಟು ಈಸಿ. ಈ ಥರ ಮಾಡಿ ಇಟ್ಕೊಂಬಿಡಿ ಫ್ರೆಂಡ್ಸ್. ಆರಾಮಾಗಿ ನಾವು ಅವತ್ತು ಈಸಿಯಾಗಿ ಸೀರೆ ಉಡಿಸೋದಕ್ಕೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ
ನೆರಿಗೆಗಳ್ನ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಅರ್ಥನೂ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನೋಡಿ, ಬಾರ್ಡ್ರು ಎಲ್ಲ ಒಂದೇ ಸಮ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ, ಒಂದು ಸ್ವಲ್ಪನೂ ಜರುಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ತುದಿ ಭಾಗದಲ್ಲಿ ಏನಾದರೂ ಸೀರೆ ಇಟ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಜರುಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಬಾರ್ಡ್ರ್ ಇರುತ್ತಲ್ವ, ಆ ಬಾರ್ಡ್ರು ಇಟ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ನೋಡಿ, ಹೀಗೆ ಒಂದು ದಾರದಲ್ಲಿ ಕಟ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಸಮನಾಗಿ ನೆರಿಗೆಗಳು ಬಂದಿದ್ದಾವೆ. ಒಂದು ಸ್ವಲ್ಪನೂ ಜರುಗೋದಿಲ್ಲ, ಹಾಗೇ ಇಟ್ಕೊಬೋದು ನೀಟಾಗಿ. ಮಧ್ಯದಲ್ಲೆಲ್ಲನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಆ ಥರ ಮಡಚಿಟ್ಕೊಂಡ್ರೆ ಆಯಿತು. ಈ ಥರ ಮಾಡಿಟ್ಕೊಂಡ್ರೆ ನಾವು ಆವತ್ತು ಉಡ್ಸೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ದಾರದಲ್ಲಿ ಕಟ್ಕೊತಾ ಇದ್ದೀನಿ. ಹಬ್ಬಕ್ಕಿಂತ ಮುಂಚೆಗೇ ಈ ರೀತಿ ನೆರಿಗೆಗಳ್ನ ಮಾಡಿಟ್ಕೊಂಡ್ರೆ ಮಿನಿಮಮ್ 1 ಅವರ್ ಆದ್ರೂ ನಮಗೆ ಹಬ್ಬದ ದಿವಸ ಟೈಮ್ ಉಳಿಯುತ್ತೆ. ಆವಾಗ ನಮಗೆ ಟೆನ್ಷನ್ನು ಆಗೋದಿಲ್ಲ. ಫ್ರೀಯಾಗಿ ನಾವು ನೀಟಾಗಿ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಅಷ್ಟು ಫ್ರೀಯಾಗಿ ನಮಗೆ ಟೈಮು ಉಳಿಯುತ್ತೆ. 1-2 ದಿವಸ 3 ದಿವಸ ಮುಂಚೆಗೇ ನಾವು ಈ ರೀತಿ ನೆರಿಗೆಗಳ್ನ ಮಾಡಿಟ್ಕೊಬೋದು. ದಾರದಿಂದ ಕಟ್ಟಿಟ್ಕೊಂಡ್ರೆ ನೀಟಾಗಿ ಜರುಗೋದೇ ಇಲ್ಲ, ಹಾಗೇ ಕೂತ್ಕೊಂಡಿರುತ್ತೆ. ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಸುಲಭವಾಗಿ ಅಂತ ನೋಡೋಣ. ನಾನೊಂದು ತಪ್ಪಲೆ ತೊಗೊಂಡಿದ್ದೀನಿ, ಅದು ತುಂಬ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಬೇಳೆ ಏನಾದರೂ ಈ ಥರ ಹಾಕ್ಕೊಬೋದು. ನೀರು ಮಾತ್ರ ಹಾಕ್ಕೊಬೇಡಿ, ಕೆಳಗಡೆ ಎಲ್ಲ ಸೀರೆ ಎಲ್ಲ ನೆಂದೋಗುತ್ತೆ. ಅದಕ್ಕೋಸ್ಕರ ಬೇಳೆ ಇಲ್ಲಾಂದ್ರೆ ಅಕ್ಕಿ ಹಾಕ್ಕೊಂಡು ಅದನ್ನು ಜರುಗ್ದಾಗೆ ನೋಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ನಾನು ಕಟ್ಟಿ ಇಟ್ಕೊಂಡಿದ್ನಲ್ಲ ಆ ನೆರಿಗೆಗಳ್ನೆಲ್ಲ ಬಿಚ್ಚಿಬಿಟ್ಟು ಸೆರಗನ್ನು ದೇವಿಯ ಎಡಭಾಗಕ್ಕೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈಗ ನೆರಿಗೆಗಳ್ನ ಸಮ ಮಾಡಿಕೊಂಡು, ಬೇಕು ಅಂದರೆ ಸಮ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ಒಂದು ಸ್ವಲ್ಪ 3 ಇಂಚು ಮೇಲ್ಗಡೆ ಭಾಗದ ಉದ್ದ ಮಾಡಿಕೊಂಡು ಕೆಳಗಡೆ ಭಾಗದ ಸಣ್ಣ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ದಾರದಿಂದ ಟೈಟಾಗಿ ಕಟ್ಕೊಬೇಕಾಗುತ್ತೆ. ಮೊದಲು ಅದಕ್ಕಿಂತ ಮುಂಚೆಗೆ ಮಧ್ಯದಲ್ಲಿ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಎಲ್ಲ ನೆರಿಗೆಗಳ್ನ ಸೇರಿಸ್ಬಿಟ್ಟು ಪಿನ್ ಹಾಕ್ಕೊಳೋದ್ರಿಂದ ನಾವು ಕ್ಲಿಪ್ಪೆಲ್ಲ ತೆಗಿತೀವಲ್ಲ, ಆವಾಗ ಯಾವುದೇ ಕಾರಣಕ್ಕೂ ಜರುಗೋದಿಲ್ಲ. ನೆರಿಗೆಗಳೆಲ್ಲ ಆ ಕಡೆ ಈ ಕಡೆ ಉದ್ದ ತುಂಡ ಎಲ್ಲ ಆಗೋದಿಲ್ಲ. ಹಾಗಾಗಿ ನೀಟಾಗಿ ಈ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸೀರೆ ಉಡಿಸ್ಬೇಕಾದ್ರೆ ನಾನು ಈ ಥರ ಮಾಡ್ಕೊತೀನಿ. ಮುಂಚೆಗೇ ನಾನು ತೋರಿಸೋದಕ್ಕೆಲ್ಲ ಮಾಡಬೇಕಲ್ವ, ಹಾಗಾಗಿ ನಾನು ಜಾಸ್ತಿ ಪಿನ್ನುಗಳ್ನೆಲ್ಲ ಹಾಕ್ಕೊಂಡಿಲ್ಲ. ಈಗ ಕಾಲುಗಳಿಗೆ ನಾವು ಸೀರೆಯಿಂದ ನೀಟಾಗಿ ಅಲಂಕಾರ ಮಾಡ್ಕೊಳ್ಳೋದು. ನೋಡಿ, ಒಂದು ಸ್ವಲ್ಪ ಈಗ ಬೇಕು ಅಂದರೆ ಜರುಗಿಸ್ಕೊಳ್ಳಿ. ನಾನು ತುಂಬ ಟೈಟಾಗಿ ಕಟ್ಕೊಂಡಿಲ್ಲ, ಹಾಗಾಗಿ ಜರುಗ್ತಾ ಇದೆ. ನೀವು ಹೊಸಬ್ರಾದ್ರೂ ಜಾಸ್ತಿ ತುಂಬ ಟೈಟಾಗಿ ಕಟ್ಕೊಳೋದ್ಕಿಂತ ಒಂದು ಸ್ವಲ್ಪ ಈಸಿಯಾಗಿ ಬರೋ ಹಾಗೆ ನೋಡ್ಕೊಳ್ಳಿ. ಈಗ ಬಾರ್ಡ್ರ್ ಇದೆಯಲ್ವ, ಆ ಬಾರ್ಡ್ರ್ ತುದಿಯಿಂದ ಕಾಲು ತುದಿ ಇದ್ದಲ್ಲ, ಆ ಕಾಲಿನ ತುದಿವರೆಗೂ ಬಾರ್ಡ್ರ್ ತೊಗೊಂಡು ಒಂದೇ ಸಮನಾಗಿ ಬಾರ್ಡ್ರ್ ಬರೋ ಹಾಗೆ ನೋಡಿಕೊಂಡು ಇವಾಗ ಗುಂಡು ಪಿನ್ನು ಇಲ್ಲ ಅಂತಂದರೆ ಬಟ್ಟೆ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದು ರಿಂಕಲ್ಸ್ ಎಲ್ಲ ಬರಬಾರ್ದು, ಸುಕ್ಕೆಲ್ಲ ಬರಬಾರ್ದು. ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಆ ಸೀರೆನ ನಾವು ಕಾಲಿನ ಹಿಂಭಾಗಕ್ಕೆ ನಾವು ಸೇರಿಸ್ಕೊಳೋದ್ರಿಂದ ಕಾಲೂ ದಪ್ಪ ಆಗುತ್ತೆ ಮತ್ತು ಮೇಲ್ಗಡೆ ಸುಕ್ಕಾಗೋದಿಲ್ಲ. ಸುಕ್ಕೆಲ್ಲ ಬಿಡಿಸ್ಕೊಂಡು ನೋಡಿ, ಈಗ ಅಲ್ಲೊಂದು ನಾನು ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ. ಕಾಲಿನ ಹಿಂಭಾಗಕ್ಕೆ ಹಾಕ್ಕೊಬೇಕು ಆದಷ್ಟು. ಹಾಗೆ ತೊಡೆ ಭಾಗದಲ್ಲೂ ಗುಂಡು ಪಿನ್ನ ಸೇರಿಸ್ಕೊಬೇಕಾಗುತ್ತೆ. ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಟ್ಟೆನ ಹಿಂಭಾಗಕ್ಕೆ ಸೇರಿಸ್ಕೊಬೇಕು, ಸುಕ್ಕಬಾರ್ದಾಗೆ ನೋಡ್ಕೊಳ್ಳಿ. ತುಂಬ ಈಸಿ. ಒಂದೆರಡು 3 ಸೀರೆ ಉಡ್ಸೋದ್ರೊಳಗಡೆ ನಮಗೆ ಆರಾಮಾಗಿ ಸೀರೆನ ಉಡಿಸ್ಬೋದು, ಅಷ್ಟು ಈಸಿಯಾಗಿ ಆಗುತ್ತೆ. ಅದೇ ರೀತಿ ಎಡಗಾಲನ್ನು ಸಹ ಅದೇ ರೀತಿ ಬಲಗಾಲು ಹೇಗೆ ನಾವು ಸೀರೆಯ ಬಾರ್ಡ್ರಿಂದ ಅಲಂಕಾರ ಮಾಡ್ಕೊಂಡಿದ್ವೋ ಅದೇ ರೀತಿ ಎಡಭಾಗದ ಕಾಲನ್ನು ಸಹ ಸೀರೆಯ ಬಾರ್ಡ್ರಿಂದ ನೀಟಾಗಿ ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಗುಂಡು ಪಿನ್ನಿಂದ ಲಾಕ್ ಮಾಡ್ಕೊಂಡಾದಮೇಲೆ ಸುಕ್ಕು ಬರೋದಾಗೆ ನೋಡಿಕೊಂಡು ನಾವು ಕಾಲಿನ ಸುತ್ತಲೂ ಬಾರ್ಡ್ರ್ ಬರೋ ಹಾಗೆ ನೋಡಿಕೊಂಡು ನೋಡಿ ಸೀರೆಯಿಂದ ನೋಡಿ ಈ ರೀತಿ ಮಾಡ್ಕೊಬೇಕಾಗುತ್ತೆ. ನೋಡಿ ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. 1-2-3 ಸೀರೆ ಉಡ್ಸೋದ್ರೊಳಗೆ ನಮಗೆ ಗೊತ್ತಾಗೋಗುತ್ತೆ ಯಾವ ಥರ ಯಾವ ಮೆಥಡಿಂದ ಉಡ್ಸೋದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆದಷ್ಟು ನೋಡಿ ಎಲ್ಲ ಇರೋ ಸೀರೆನೆಲ್ಲನ ಹಿಂಭಾಗಕ್ಕೆ ಹಾಕ್ಕೊತಾ ಇದ್ದೀನಿ. ಮುಂಭಾಗಕ್ಕೆ ಹಾಕಿಲ್ಲ, ಕಾಲಿನ ಮುಂಭಾಗಕ್ಕೆ ಹಾಕಿಲ್ಲ, ಹಿಂಭಾಗಕ್ಕೆ ಹಾಕ್ಕೊಳೋದ್ರಿಂದ ಕಾಲು ತುಂಬ ದಪ್ಪನಾಗಿ ಕಾಣಿಸುತ್ತೆ. ಸೀರೆ ಎಲ್ಲ ಹಿಂಭಾಗದಲ್ಲಿ ಇರೋದ್ರಿಂದ ಕಾಲು ದಪ್ಪನಾಗೂ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೋಡಿ ಇದೇ ರೀತಿ ತೊಡೆವರೆಗೂ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಎಕ್ಸ್ಟ್ರಾ ಉಳಿದಿರೋ ಸೀರೆನ ಹಿಂಭಾಗಕ್ಕೆ ಹಾಕ್ಕೊಬೇಕಾಗುತ್ತೆ. ತಪ್ಪಲೆ ಇರುತ್ತಲ್ಲ, ಒಂದು ತಪ್ಪಲೆ ಇರ್ಬೋದು, ಇಲ್ಲ ಕಳಸದ ಬಿಂದಿಗೆ ಇರ್ಬೋದು, ಅದರ ಹಿಂಭಾಗಕ್ಕೆ ಕೊಟ್ಕೊಬೇಕಾಗುತ್ತೆ. ಸೀರೆಯ ಬಾರ್ಡ್ರ್ ಇರುತ್ತಲ್ಲ, ಆ ಬಾರ್ಡ್ರ್ ಕಾಲಿನಿಂದ ಜರುಗ್ದಂಗೆ ನೋಡಿಕೊಂಡು ಈಗ ನೋಡಿ ನಾವು ಹಿಂದಕ್ಕೆ ಹಾಕ್ಕೊಂಡಿದ್ವಲ್ಲ ಆ ಸೀರೆನ ನೆರಿಗೆಗಳ್ನೆಲ್ಲನ ಮುಂಭಾಗಕ್ಕೆ ಹಾಕ್ಕೊಬೇಕಾಗುತ್ತೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಸೀರೆನೆಲ್ಲನ
ಮುಂದಕ್ಕೆ ಹಾಕ್ಕೊಂಡು ಈಗ ನೆರಿಗೆಗಳ್ನೆಲ್ಲನ ರೆಡಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಆರಾಮಾಗಿ ಉಡ್ಸ್ಬೋದು, ಟೆನ್ಷನ್ ಇಲ್ದಾಗೆ ಉಡ್ಸ್ಬೋದು. ನಾನು ಮೊದಲೇ ಹೇಳ್ದಾಗೆ ನೀವು ನೆರಿಗೆಗಳ್ನ ಸೆರಗಿನ ನೆರಿಗೆ ಆಗಿರ್ಬೋದು ಮತ್ತು ಮಧ್ಯದಲ್ಲಿ ಹಾಕ್ತೀವಲ್ಲ ಆ ನೆರಿಗೆಗಳಾಗಿರ್ಬೋದು ಎಲ್ಲ ಮಾಡಿ ಸೀರೆನ ಪಿನ್ ಮಾಡಿ ಇಟ್ಕೊಂಬಿಟ್ರಂತೂ ಈಸಿಯಾಗಿ ಮಿನಿಮಮ್ 2 ಅವರ್ ಒಳಗಡೆ ನಾವೆಲ್ಲ ಫುಲ್ಲು ದೇವಿ ಅಲಂಕಾರನ ಮಾಡಿ ಮುಗಿಸ್ಬೋದು. ಅಷ್ಟು ನೀಟಾಗಿ ಮಾಡ್ಕೊಬೋದು. ನೋಡಿ ಈಗ ಎಲ್ಲ ನೆರಿಗೆಗಳ್ನೆಲ್ಲನ ಸಮನಾಗಿ ಜೋಡಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ನಮಗೆ ಯಾವ ಥರ ಬೇಕೋ ಇಷ್ಟು ಮಾಡ್ಕೊಂಬಿಟ್ರೆ ಸಾಕು. ನಮಗೆ ಹೇಗೆ ಬೇಕೋ ಆಗ ಅಲಂಕಾರ ಮಾಡ್ಕೊಬೋದು. ಕಾಲನ್ನು ಮಡ್ಚ್ಬೋದು, ಇಲ್ಲ ಚೊಕ್ಕಬಲ ಹಾಕ್ಕೊಬೋದು, ಇಲ್ಲಾಂದರೆ ನಮ್ಮ ಕಾಲನ್ನು ಹೇಗೆ ಬೇಕಾದ್ರೂ ಇಟ್ಕೊಬೋದು. ನಾನು ಇವತ್ತು ಕಾಲ ಮೇಲೆ ಕಾಲಾಗಿ ಇಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಕೈಗೆ ಅದೇ ರೀತಿ ಬ್ಲೌಸ್ ಪೀಸ್ ಇರುತ್ತಲ್ಲ, ಬ್ಲೌಸ್ ಪೀಸಿಂದ ಬಾರ್ಡ್ರ್ ಇರುತ್ತಲ್ಲ, ಆ ಬಾರ್ಡ್ರನ್ನ 2 ಬಾರ್ಡ್ರ್ ಇರುತ್ತಲ್ವ, ಒಂದು ಬಾರ್ಡ್ರು ಇನ್ನೊಂದು ಕೈಗೆ ಮತ್ತೊಂದು ಬಾರ್ಡ್ರು ಈ ಕೈಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಹೀಗೆ ಸುಕ್ ಬರೋದಾಗೆ ನೋಡಿಕೊಂಡು ಅದನ್ನು ಸಹ ಹಿಂಭಾಗಕ್ಕೆ ಪಿನ್ಗಳನ್ನ ಮಾಡ್ಕೊಬೇಕಾಗುತ್ತೆ. ಈಗ ಭುಜದ ಮೇಲ್ಗಡೆ ನೋಡಿ ಈ ರೀತಿ ಬಲಗಡೆ ಕೈ ಬಲಗಡೆಗೆ, ಎಡಗಡೆ ಕೈ ಎಡಗಡೆಗೆ ಹಾಕ್ಕೊಬೇಕಾಗುತ್ತೆ. ನಾನು ಬಿಂದಿಗೆಗೆ ಅಲಂಕಾರ ಬಿಂದಿಗೆಗೆಲ್ಲ ಬ್ಲೌಸ್ ಪೀಸ್ ಸುತ್ತಿದ್ದು ಮತ್ತು ಆ ಕಡ್ಡಿ ಕಟ್ಟಿದ್ದು ಹೇಗೆ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಈಸಿಯಾಗಿ ವಿಡಿಯೋನಲ್ಲೇ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಎರಡೂ ಕಡೆ ಬಾರ್ಡ್ರನ್ನ ಸೇರಿಸ್ಬಿಟ್ಟು ನಾನು ಬ್ಲೌಸ್ ಪೀಸಿನ ಬಾರ್ಡ್ರನ್ನ ಸೇರಿಸ್ಬಿಟ್ಟು ಈಗ ಅದಕ್ಕೆ ನೀಟಾಗಿ ನಾವು ಯಾವ ರೀತಿ ಸೀರೆನ ಉಟ್ಕೊತೀವೋ ಆ ರೀತಿ ಉಡ್ಸಾದ್ಮೇಲೆ ಬ್ಲೌಸನ್ನು ಉಡ್ಸಾದ್ಮೇಲೆ ಈಗ ಸೆರಗನ್ನು ದೇವಿಯ ಬಲಭಾಗದಿಂದ ತೆಗೆದುಬಿಟ್ಟು ನಾವು ಉಟ್ಕೊತೀವಲ್ಲ ಅದೇ ರೀತಿ ದೇವಿಯ ಬಲಭಾಗದಿಂದ ತೆಗೆದುಬಿಟ್ಟು ಎಡ ಭುಜಕ್ಕೆ ಹಾಕ್ಕೊಬೇಕಾಗುತ್ತೆ ಸೆರಗನ್ನು. ಅದಾದಮೇಲೆ ನೋಡಿ ಈಗ ಸೆರಗನ್ನು ನೀಟಾಗಿ ಎಲ್ಲ ಜೋಡಿಸ್ಕೊಬೇಕಾಗುತ್ತೆ. ಒಂದು ಬಿಡದಾಗೆ ನೀಟಾಗಿ ಜೋಡಿಸ್ಕೊಳ್ಳಿ. ಪಿನ್ನೆಲ್ಲ ಮಾಡಿರ್ತೀವಲ್ಲ ಆ ಥರ ಜರುಗೋದೆಲ್ಲ ಅವಕಾಶ ಇರೋದಿಲ್ಲ. ಒಂದೇ ಸಲ ನೀಟಾಗಿ ಪಿನ್ ಮಾಡ್ಕೊಂಬಿಟ್ರಂತೂ ತುಂಬ ಈಸಿಯಾಗಿ ಉಡ್ಸ್ಬೋದು, ಒಬ್ಬೊಬ್ಬರೇ ಉಡ್ಸ್ಬೋದು. ನೋಡಿ ಹೀಗೆ ಎಲ್ಲ ಕಡೆಯೂ ಜರುಗಿಸಾದ್ಮೇಲೆ ಸೆರಗನ್ನು ಈಗ ಬೇಕು ಅಂದರೆ ನೀವು ಬಟ್ಟೆ ಪಿನ್ನನ್ನು ಹಾಕ್ಕೊಬೋದು. ನಾನು ಇಲ್ಲಿ ಒಂದು 3 ಗುಂಡು ಪಿನ್ ಹಾಕ್ಕೊತೀನಿ. ಯಾಕೆಂದರೆ ನಾವು ಸೆರಗನ್ನು ನೀಟಾಗಿ ಆ ಕಡೆಯಿಂದ ಈ ಕಡೆಗೆಲ್ಲನ ಎಳೆದಿರ್ತೀವಲ್ಲ ಅದು ಹಂಗೆ ಕೂತ್ಕೊಳ್ಳುತ್ತೆ 3 ಗುಂಡು ಪಿನ್ ಹಾಕೋದ್ರಿಂದ. ಮೊದಲೇ ಇನ್ನೊಂದು ಸಲ ನೋಡ್ಕೊಳ್ಳಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ನಾವು ಉಡ್ಸಿರೋದು. ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಹತ್ರದಲ್ಲಿ ನೋಡೋದ್ರಿಂದ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ರೆ ಆರಾಮಾಗಿ ಗೊತ್ತಾಗುತ್ತೆ. ಹೇಗೆ ಸರಿ ಮಾಡ್ಕೊಬೇಕೋ ಆವಾಗ ಸರಿ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಈ ಟೈಮಲ್ಲೇ ಎಲ್ಲ ನೀಟಾಗಿ ಸರಿ ಮಾಡ್ಕೊಬೋದು. ನೋಡಿ ಈಗ 3 ಗುಂಡು ಪಿನ್ ಹಾಕ್ಕೊಂಡಿದ್ದೀನಿ. 3 ಗುಂಡು ಪಿನ್ ಹಾಕೋದ್ರಿಂದ ಜರುಗೋದಿಲ್ಲ, ಒಂದೇ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ. ಈಗ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೆರಗಿರುತ್ತಲ್ಲ ಬಾರ್ಡ್ರ್ ಇರುತ್ತಲ್ವ ಆ ಬಾರ್ಡ್ರನ್ನ ನಾವು ಸರಿ ಮಾಡ್ಕೊಳೋದು. ಈಗ ಒಂದೇ ಕಡೆ ಬಿಡ್ತಾಯಿದ್ದೀನಿ ಬಾರ್ಡ್ರನ್ನ. ಕಾಲು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಗುಂಡು ಪಿನ್ ಹಾಕ್ಕೊಳೋದು. ಗುಂಡು ಪಿನ್ನು ಇಲ್ಲ ಅಂತಂದರೆ ಬಟ್ಟೆ ಪಿನ್ ಹಾಕ್ಕೊಂಬಿಡೋದು. 1 2 3 ಗುಂಡು ಪಿನ್ ಹಾಕ್ಕೊಬೇಕಾಗುತ್ತೆ. ಬಟ್ಟೆ ಪಿನ್ ಆದರೆ 1 ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡಿ ಹೀಗೆ ಒಂದೇ ಕಡೆ ಬಿಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕಾದರೂ ಕೆಳಗಡೆ ನಾವು ಅದೇ ಮೊದಲೇ ಹೇಳ್ದಾಗೆ ಚಕಬಲ್ ಹಾಕ್ಬೇಕಾದ್ರೂ ಕುಂಡಿಸ್ಬೋದು. ಒಂದು ಕಾಲು ಕೆಳಗಡೆ ಬಿಟ್ಟು ಇನ್ನೊಂದು ಕಾಲು ಮೇಲೆ ಹಾಕ್ಕೊಳ್ಳೋದು, ಆ ಥರನೂ ಮಾಡ್ಬೋದು. ನಾನು ಇವತ್ತು ನಾವೆಲ್ಲ ಹೀಗೆ ಎಲ್ಲರೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊತಾರೋ ಆ ರೀತಿ ಮಾಡಿದ್ದೀನಿ. ನೋಡಿ ಈ ಥರ ಅಲಂಕಾರ ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲನೇ ಸಲ ಕಲಿಯೋರೂ ಸಹ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಳಿಸಿದ್ದೀನಿ, ಯಾವ ಥರ ತೋರಿಸಿದ್ದೀನಿ, ಯಾವ ಥರ ನಾನು ಸೀರೆನ ದೇವಿಗೆ ಉಡಿಸ್ತೀನಿ ಅಂತಂದ್ಬಿಟ್ಟು ನಾನು ಉಡ್ಸೋ ರೀತಿ ತೋರಿಸಿದ್ದೀನಿ. ನೋಡಿ ಒಂದೂ ಜರುಗಿಲ್ಲ, ಸೀರೆಯ ಬಾರ್ಡ್ರಿನ ತುದಿಯಿಂದನೂ ಅದೇ ಥರ ಇದ್ದಾವೆ. ಹಾಗಾಗಿ ನಾವು ಪಿನ್ ಮಾಡೋಕ್ಕೊಳೋದು ತುಂಬಾ ಮುಖ್ಯ. ಸೆರಗು ಆಗಿರ್ಬೋದು, ನೆರಿಗೆ ಆಗಿರ್ಬೋದು, ಪಿನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಈಗ ನಾವು ದೇವಿಗೆ ಹೇಗೆ ಅಲಂಕಾರ ಮಾಡ್ತೀವೋ ಆ ವಸ್ತುಗಳಿಂದ ಆ ಒಡವೆಗಳಿಂದ ಅಲಂಕಾರ ಮಾಡಿಕೊಂಡ್ರೆ ದೇವಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ನಾನು ಇಲ್ಲಿ ಸೊಂಟಕ್ಕೆ ಡಾಬ್ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಎಲ್ಲ ಹಾಕ್ಕೊಬೇಕಾದ್ರೆ ಒಡವೆ ಹಾಕ್ಕೊಬೇಕಾದ್ರೆ ಎಲ್ಲ ಹಾಕ್ಕೊಬೇಕಾದ್ರೆ ಏನೇನು ಮಿಸ್ಟೇಕ್ ಇದೆ ಅದೆಲ್ಲ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಹಿಂದೆ ಹೋಗಿ ನೋಡಿಕೊಂಡ್ರೆ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಈಗ ಜಡೆ ಬಿಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಡವೆಗಳನ್ನು ದೇವಿಗೆ ಹಾಕೋ ಒಡವೆಗಳನ್ನ ಹಾಕ್ಬಿಟ್ಟು ಕಳಸ ಇಟ್ಬಿಟ್ಟು ಮೇಲುಗಡೆ ನೀರು, ನೀವು ಯಾವ ಪದ್ಧತಿಯಲ್ಲಿ ನೀವು ವರಮಹಾಲಕ್ಷ್ಮಿನ ವ್ರತ ಮಾಡ್ತೀರೋ ಅದೇ ರೀತಿ ನೀರು ಹಾಕೋರು ನೀರು ಹಾಕ್ಕೊಂಡು ಅರಿಶಿನ ಕುಂಕುಮ ಹೂವು ಹಾಕ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ದೇವಿಯ ಅಲಂಕಾರ ಮಾಡ್ತಾರೆ. ಒಬ್ಬೊಬ್ಬರು ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು ಹಾಕ್ಬಿಟ್ಟು ಅಲಂಕಾರ ಮಾಡ್ತಾರೆ. ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಅಲಂಕಾರನ ಮಾಡ್ಬೋದು.
ದೇವಿಗೆ ನಾನು ಇವತ್ತು ಪ್ಲಾಸ್ಟಿಕ್ ಹೂವಿನಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ಹಬ್ಬದ ದಿವಸ ನಾವು ಹೂವಿನ ಹಾರದಿಂದ ಅಲಂಕಾರನ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವರಮಹಾಲಕ್ಷ್ಮಿ ತಾಯಿನ ಅಲಂಕಾರ ಮಾಡ್ಬೋದು ಸೀರೆಯಿಂದ ಅಂತಂದ್ಬಿಟ್ಟು ನಾನು ತುಂಬ ಸರಳವಾಗಿ ಹಾಗೆ ಮೆಥಡ್ ಯಾವ ರೀತಿ ಉಪಯೋಗಿಸ್ಬೋದು ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.